ಸ್ನೇಹಿತರೆ ನಮಸ್ಕಾರ. ನಿನ್ನೆ ನಡೆದಂತಹ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಸುಮಾರು 3-4 ಜನಗಳ ಮೇಲೆ ಗಲಾಟೆ ಮಾಡಿ ಅವರು ಆಸ್ಪತ್ರೆಯೂ ಸಹ ಸೇರಿದ್ದಾರೆ. ಇದನ್ನು ಸುವರ್ಣ ಟಿ ವಿ ಚಾನಲ್ನವರು ಹರೀಶ್ ಅವರು ವರದಿ ಮಾಡೋಕ್ಕೆ ಹೋದಾರ. ಅವರು ಯೂಟ್ಯೂಬರ್ ಮೇಲೆ ಅಂದರೆ ಒಂದು 3-4 ಜನ ಹೆಸರು ಹೇಳ್ಬಿಟ್ಟು ಇವರು ಹಲ್ಲೆ ಮಾಡಿದ್ದಾರೆ ಅಂತ ಎಂದು ಈ ಅಜಿತ್ ಹನುಮಕ್ ಅವರು ಎಲ್ಬಿಲ್ಲದ ನಾಲಿಗೆಯಲ್ಲಿ ಎರಡು ಮಾಡ್ತಾರೆ. ಅಂದರೆ ಇವ್ರ ಮೇಲೆ ಸುವರ್ಣ ಮೇಲೆ ಗಲಾಟೆ ಮಾಡಿದರೆ ಮಾತ್ರ ಅದು ಹಲ್ಲೆ, ಯೂಟ್ಯೂಬರ್ಗಳ ಮೇಲೆ ಮಾಡ್ತಾ ಇರುವುದಂಥ ಒಂದು ಗಲಾಟೆ ಹಲ್ಲೆ ಆ ದೌರ್ಜನ್ಯನ ಮಾತ್ರನ ಧರ್ಮದ ಏಟು ಎಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅಜಿತ್ ಹನುಮಕ್ ಅವರೇ, ನೀವು ಯಾವ ಥರ ಅಂತಂದು ಇವತ್ತು ಸಾಮಾನ್ಯ ಜನರು ನೀನು ಮಾಡ್ತಾ ಇರೋ ಒಂದು ಯೂಟ್ಯೂಬಲ್ಲಿ ಒಂದು ಆಮೇಲೆ ನಿನ್ನ ಸುವರ್ಣ ನ್ಯೂಸ್ಗಳಲ್ಲಿ ಕಾಮೆಂಟ್ಗಳು ತೆಗೆದು ನೋಡಿ, ನಿನ್ನ ಯಾವ್ಯಾವ ಥರ ಉಗುತ್ತು ಉಪ್ಪಾಗ್ತಾ ಇದ್ದಾರೆ ಅಂತ. ಹಂಗೇ ರಾಕೇಶ್ ಅವರು ಅಷ್ಟೇ, ಅಬ್ಬಬ್ಬಬ್ಬಬ್ಬ ಇವತ್ತು ಮಾಧ್ಯಮದವ್ರಿಗೆಲ್ಲರೂ ಒಂದೇ ಎಂದು ಹೆಸರು ಕೂಗ್ತಾರದು ನಿಮ್ಮ ಎರಡು ಎಲ್ಬಿಲ್ದ ನಾಲಿಗೆಯಿಂದ. ಅದು ಏನು ಮಾತಾಡ್ತೀರಿ? ನಿಮ್ಗೆ ಅದು ಏನು ಕೊಟ್ಟಿದ್ದಾರೋ ಅದೇನು ಪರ್ವ? ನಿಮ್ಮ ಮನೆಗೆ ಹೆಣ್ಮಕ್ಳೇ ಇಲ್ವಾ? ನಿಮ್ಗೆ ಯಾರು ಇದ್ರ ಮೇಲೆ ಕರುಣೆನೇ ಇಲ್ವಾ? ನ್ಯಾಯ ನೀತಿ ಧರ್ಮ ಸತ್ಯದ ಬಗ್ಗೆ ಮಾತನಾಡಬೇಕಂತನ ಅಲ್ಲ ಸ್ವಾಮಿ. ಅಲ್ಲಿ ರೇವಣ್ಣನ ಮಗ ಪ್ರಜ್ವಲ್ ಅವರಿಗೆ ಮೇಲೆ ಅತ್ಯಾಚಾರ ಆಗಿರೋದಕ್ಕೆ ಅದು ಸಾಬೀತಾಯಿತು, ಅವರಿಗೆ ಶಿಕ್ಷೆನೂ ಆಗಿದೆ. ಅವ್ರನ್ನೂ ಮಾತಾಡ್ರಿ. ನೀವು ಹೋಗ್ಬಿಟ್ಟು ದೇವೇಗೌಡರು ದೇವೇಗೌಡನೇ ಮಾಡಿದ್ದಾರೆ ಹಂಗೆ ತಲೆ ತಗ್ಗಿಸುವಂಥ ಕೆಲಸ ಆಯ್ತು ಅಂತ ಇದನ್ನು ಮಾತಾಡಿ. ಧರ್ಮಸ್ಥಳದಲ್ಲಿ ಇವತ್ತು ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಆ ಧರ್ಮಸ್ಥಳದಲ್ಲಿ ಅಲ್ಲಿರೋ ಸ್ಥಳೀಕರು ಎಲ್ಲನೂ ಮಾತಾಡ್ತಾರೆ. ಇಲ್ಲಿ ಇಂಥವುಗಳೆಲ್ಲ ಕುದುರೆಗಳು ನಡೀತಾ ಇದ್ದಾವೆ, ಅನ್ಯಾಯಗಳಾಗಿದ್ದಾವೆ, ನಾವೇ ಕಣ್ಣಾರ ನೋಡಿದ್ದೀವಿ. ಅಲ್ಲಿ ಚುನಾವಣೆಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಯಾರು ಹೇಳ್ತಾರೆ ಅವರೇ ಗೆಲ್ಲಬೇಕು, ಯಾರು ಮಾಡ್ತಾರೆ ಇದು ಅದನ್ನೇ ಮಾಡಬೇಕು. ಇಲ್ಲಿ ಯಾವುದು ಒಂದು ಯಾರ್ದು ನಡೆಯೋದಿಲ್ಲ, ಅವ್ರದ್ದೇ ನಡೀತಾರೆ ಅಂತ ಹೇಳ್ತಾರೆ. ಧರ್ಮಾಧಿಕಾರಿಗಳ ಮೇಲೂ ಒಂದು ವಿಡಿಯೋ ಮಾಡಿ ಹಾಕ್ರಿ. ನಿಮಗೆ ಆ ಶಕ್ತಿ ಇಲ್ವಾ? ಓಹೋ, ಏನೋ ಹಾಕಿದಾರ ನಿಮಗೆ? ನಿಮ್ಗೆ ಹನುಮಕ್ ಅವ್ರಿಗೂ ನಿಮಗೂ ಸ್ವಾಮಿ, ಇವತ್ತು ಧರ್ಮಸ್ಥಳವಾಗಲಿ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಗಾಗಲಿ ಯಾವುದೇ ಕಾರಣಕ್ಕೂ ಯಾರು ಧಕ್ಕೆ ತರುವಂಥ ವಿಷಯ ಮಾಡ್ತಾರೋ, ಪ್ರಚಾರ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗುತ್ತದೆ. ಅದು ಶಮೀರ್ ಆಗ್ಬೋದು, ಅಲ್ಲಿ ಸೌಜನ್ಯದ ಬಗ್ಗೆ ಬಂದ್ಬಿಟ್ಟು ಸುಮ್ಮನೆ ಕಾಮೆಂಟ್ಗಳಿಗೂ ಮತ್ತು ಲೈಕ್ಸ್ಗಳಿಗೂ ಅಮೌಂಟ್ಗಳಿಗೆ ಪ್ರಚಾರ ಮಾಡ್ತಾ ಇರೋರ್ಗೂ ಎಲ್ಲರಿಗೂ ತಕ್ಕ ಪಾಠ ಕಲಿಸುತ್ತಾನೆ ಮಂಜುನಾಥ ಸ್ವಾಮಿ. ಯಾಕಂದರೆ ಎಚ್ಚರ ಇರಲಿ, ಅಲ್ಲಿ SIT ತನಿಖೆ ನಡೀತಾ ಇದೆ. ಅಲ್ಲಿ ಪೂರ್ಣವಾದ ಒಂದು ಸುಮಾರು ಜನ ಶ್ರಮಿಸುತ್ತಾ ಇದ್ದಾರೆ. ಮಳೆ ಬಿಸಿಲು ಎನ್ನುವುದಾಗೆ ಅಲ್ಲಿ ಎಲ್ಲವನ್ನೂ ಸಂಶೋಧನೆ ಮಾಡ್ತಾರೆ. ಅಲ್ಲಿ ಸಿಕ್ಕಿರುವಂಥ ಮೂಳೆಗಳು ಎಲುಬುಗಳು ಸಾಕ್ಷಿಗಳಿಗೆ ಎಲ್ಲ ಸಮೇತ ಸಾರ್ವಜನಿಕರಿಗೆ ಪ್ರಶ್ನೆ ಕೊಡಬೇಕು. ಇವತ್ತು ಸರ್ಕಾರ ಯಾರು ಪರ ಇದೆ ಅಂತಲ್ಲ, ಇವತ್ತು ಇಡೀ ಎಲ್ಲ ಈ ನ್ಯಾಯ ನೀತಿ ಧರ್ಮ ಈ ಮೂರು ನ್ಯಾಯಾಂಗ ಶಾಸಕಾಂಗ ಇವನ್ನೆಲ್ಲ ಎತ್ತಿಡಿಯುವಂಥವರು ತುಟಿ ಎರಡು ಮಾಡ್ತಾ ಇಲ್ಲ. ಸಾಮಾನ್ಯ ಜನರು ಕೆಲವು ಯೂಟ್ಯೂಬರ್ಗಳು ಒಂದೆರಡು ಚಾನಲ್ಗಳು ಮಾತ್ರನ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದೇಳಕ್ಕೆ ಅವರಿಗೆ ಏನು ಸಿಗ್ತಾ ಇದೆ ಇವ್ರ ಪರ ಮಾತಾಡಬೇಕು, ಅವ್ರ ಪರ ಮಾತಾಡ. ಎಲ್ಲದಕ್ಕೂ ಮಂಜುನಾಥ ಸ್ವಾಮಿ ಇದ್ದಾನೆ. ಅಲ್ಲಿವರೆಗೂ ನೀವು ಏನು ಇದಕ್ಕೆ ಕಾರಣಗಳು. ಇವತ್ತು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅವರ ಧರ್ಮದ ಅಲ್ಲಿ ಆಗಿರುವಂಥ ಅನ್ಯಾಯ ಬಗ್ಗೆ, ಅಲ್ಲಿ ಮಾಡುವಂಥ ದೌರ್ಜನ್ಯ ಮೇಲೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮೇಲೆ, ಕಾಮೆಂಟ್ ಮೇಲೆ, ಆಮೇಲೆ ಎಷ್ಟೋ ಜನ ಇವತ್ತು ಮುಂದ್ಬಿದ್ದು ಮಾತಾಡ್ತಾ ಇದ್ದಾರೆ. ಅಲ್ಲಿ ಆಗಿರುವುದು ಸತ್ಯನೋ ಅಸತ್ಯನೋ ಅದಕ್ಕೆ ಶಿಕ್ಷೆ ಆಗಬೇಕು ಅಂತ ಅಂದು ಹೋರಾಡ್ತಾ ಇದ್ದಾರಲ್ಲ, ಅದು ಒಂದೇ ಸಾಕು, ಮಂಜುನಾಥ ಸ್ವಾಮಿ ಇದ್ದಾನೆ ಅಂತ. ನೀವೆಲ್ಲ ಯಾರ್ಯಾರು ಇದನ್ನು ತುಳಿಬೇಕು. ಇಲ್ಲಿಗಾಲೇ 12 ವರ್ಷ ಆಗೈತೆ ಸೌಜನ್ಯ ಸತ್ತು ಆ ಕೇಸನ್ನು ಇದು ಮಾಡಿ ಕ್ಲೋಸ್ ಮಾಡಿದರೆ ಇನ್ನೂ 2 ವರ್ಷ ಲೇಟ್ ಆದರೂ ಚಿಂತಿಲ್ಲ, ನಿಮಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತದೆ. ಯಾಕಂದರೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಎಲ್ಲಿವರೆಗೂ ನೀವು ಸಾಕ್ಷಿನ ಪಾತಾಳಕ್ಕೆ ಉಳ್ತಾ ಇರ್ತೀರ ಅಲ್ಲಿವರೆಗೂ ಆ ಶ್ರೀ ಮಂಜುನಾಥ ಸ್ವಾಮಿ ಒಬ್ಬೊಬ್ಬರನ್ನೇ ಎದ್ದು ಕಳಿಸ್ತಾ ಇದ್ದಾನೆ. ಯಾಕಂದರೆ ಸೌಜನ್ಯದ ಆದಮೇಲೆ ಭೀಮ ಬಂದ ಮೇಲೆ ಇನ್ನೊಬ್ಬ ಸಮಾಜ ಹೋರಾಟಗಾರ ಬಂದಿದ್ದಾನೆ. 15 ವರ್ಷದ ಹಿಂದೆ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ, ಅದನ್ನು ತನಿಖೆ ಮಾಡಿ ಅಂದರೂ ಮಾಡ್ದಿಲ್ದಂಗೆ ಹಾಕಿದ್ದಾರೆ ಅಂತಾರೆ. ನಿಮಗೆಲ್ಲ ಇವತ್ತು ಇದಕ್ಕೆಲ್ಲ ಸಾಕ್ಷಿ SIT ಅವರಿಗೆ ನಾನೊಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ನನ್ನ ಪ್ರಕಾರ ಆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರ ಹಿನ್ನೆಲೆ ಎಲ್ಲ ತೆಗೆದುಬಿಟ್ರೆ ಅವ್ರಿಗೆಲ್ಲ ಯಾವ್ಯಾವ ಕಡೆಯಿಂದ ಅಮೌಂಟು ಟ್ರಾನ್ಸ್ಫರ್ ಆಗಿದೆ. ಯಾಕಂದರೆ ಇದು ಪ್ರತ್ಯಕ್ಷವಾಗಿ ಈ ಕ್ಷಣದಲ್ಲಿ ಅರ್ಧ ಗಂಟೆಯಲ್ಲಿ ಯಾರು ಏನೇನು ಬೇಕಾದ್ರೂ ತಿಳ್ಕೊಂಬುವಂಥ ತಂತ್ರಜ್ಞಾನಗಳಿದ್ದಾವೆ. ನಾನು SIT ಅವರ ಅಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ಕೊಳ್ಳೋದೇನೆಂದರೆ, ತಪ್ಪು ಯಾರೇ ಮಾಡಿರಲಿ, ದನಿನೇ ಮಾಡಿರಲಿ, ದನಿಯರ ಅಪ್ಪನೇ ಮಾಡಿರಲಿ, ಇಲ್ಲ ಈ ಯೂಟ್ಯೂಬರ್ಗಳು ಮತ್ತು ಇವರೆಲ್ಲ ಪ್ರಚಾರ ಮಾಡ್ತಾರ ಸೌಜನ್ಯ ಬಗ್ಗೆ ಅವರೇ ತಪ್ಪು ಮಾಡಿರಿ, ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಅಧಿಕಾರ ಮತ್ತು ಇದು ಎಲ್ಲ ಸಿಕ್ಕಿದೆ. ಇವತ್ತು ನೀವು ಜನಗಳ ಮುಂದೆ ಹೀರೋ ಆಗುವುದಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿದ್ದೀರ. ಇಲ್ಲಿ
ಯಾವುದೇ ಕಾರಣಕ್ಕೂ ಹಣದ ಆಮಿಷಕ್ಕೆ ಇಲ್ಲ ಇನ್ನೊಬ್ಬರ ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತನಿಖೆ ಮಾಡಬೇಡಿ. ಯಾಕಂದರೆ ಅಲ್ಲಿ ಮಂಜುನಾಥ ಸ್ವಾಮಿ ಪ್ರತಿಯೊಂದನ್ನು ನೋಡ್ತಾ ಇದ್ದಾನೆ. ಯಾಕಂದರೆ ಆ ಭೀಮನಿಗೆ ಧಮಕಿ ಹಾಕಿದವನ ಮಂಜುನಾಥನಿಗೆ ಏನಾಗುತ್ತೆ ನೋಡ್ರಿ. ಅಲ್ಲಿ ಏನು ತಪ್ಪು ಅನ್ಯಾಯಗಳು ನಡೀತಾ ಇದ್ದಾವೋ ನಿಜಕ್ಕೂ ನಾವು ಹಿಂದೂ ಧರ್ಮದವರು ಆ ದೇವರು ಇದ್ದಾನೆ ಎಂದು ನಂಬಿದವನು ಇದಕ್ಕೆಲ್ಲ ಒಂದು ಅಂತ್ಯ ಆಡುವುದಕ್ಕೆ ಮುತ್ತಾಯ ಆಡುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟೈತೆ ಸರ್ಕಾರ. ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಜನಗಳ ಮುಂದೆ ಹೀರೋಗಳಾಗಿ ಒಂದು ಒಳ್ಳೆಯ ವರದಿ ಕೊಡ್ತೀರಾ. ಯಾರೇ ಆಗಲಿ ಅಲ್ಲಿ ತಪ್ಪು ಆಗಿದೆಯೋ ಇಲ್ಲವೋ ಅಷ್ಟು ಸಾಕು ಜನಗಳು. ಯಾಕಂದರೆ ಇವತ್ತು ಲಕ್ಷಾಂತರ ಜನ ಆ ಧರ್ಮಸ್ಥಳವನ್ನು ತಿರುಗಿ ನೋಡ್ತೈತೆ. ದೇಶಗಳು ರಾಜ್ಯಗಳನ್ನೇ